ನಾವೀಗ ತಿರುಪುರಂಕುಂದ್ರನ್ನಲ್ಲಿದ್ದೇವೆ. ಇದು ಕೇವಲ ಧಾರ್ಮಿಕ ವಿಷಯಕ್ಕೆ ಮಾತ್ರವಲ್ಲದೆ ರಾಜಕೀಯ ಮತ್ತು ನ್ಯಾಯಾಂಗ ಕಾರಣಗಳಿಗಾಗಿಯೂ ಸುದ್ದಿಯಲ್ಲೇ. ಇದನ್ನೇ ಕೆಲವರು ಬಿಜೆಪಿಯ ಪ್ರಾದೇಶಿಕ ಹಿಂದುತ್ವದ ತಳ್ಳುವಿಕೆ ಅಥವಾ ಬಿಜೆಪಿಯ ಮುರುಗನ್ ತಂತ್ರ ಎಂದು ಕರೆದಿದ್ದಾರೆ. ಏಕೆಂದರೆ ಒಂದು ದರ್ಗಾ ಮತ್ತು ಒಂದು ದೇವಸ್ಥಾನ ವಾಸ್ತವವಾಗಿ ಒಂದೇ ಬೆಟ್ಟದ ಮೇಲಿವೆ ಮತ್ತು ಎಲ್ಲಿ ಕಾರ್ತಿಕೈ ದೀಪಂ ಹಚ್ಚಲಾಗುತ್ತದೋ ಅದು ವಿವಾದದ ಕೇಂದ್ರವಾಯಿತು. ಮಾತಾಡಿಸೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ನಾಯಂದುರನ್. ಏನು ಈ ದೀಪಸ್ತಂಭದ ಬಗ್ಗೆ ಕೆಲವು ವಿಷಯಗಳೆಲ್ಲ ಕಾಂಟ್ರವರ್ಸಿ ಆಯಿತು, ಲೀಗಲ್ ಕೇಸ್ ಆಯಿತು, ಎಲ್ಲಿ ಹಚ್ಬೋದು ಅನ್ನೋದು. ಇಲ್ಲಿನ ಜನರು ಏನು ಯೋಚಿಸ್ತಾ ಇದ್ದಾರೆ? ಜನರು ಬಂದು ಒಂದು ಗುಂಪಿನವ್ರು ಬಂದು ಹಚ್ಚಬೇಕು ಅಂತ ಹೇಳ್ತಾರೆ. ಒಂದು ಗುಂಪಿನವ್ರು ಬಂದು ಈ ಕಡೆ ಕಾರ್ತಿಕೈ ಇದು ಸ್ತಂಭ ಅದರಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಒಂದೊಂದು ಗುಂಪಿನವ್ರು ಬಂದು ಮೇಲೆ ದರ್ಗಾದ ಹತ್ರ ಹಚ್ಚಬೇಕು ಅಂತ ಹೇಳ್ತಾರೆ. ದರ್ಗಾದವ್ರು ಬಂದು ಹಚ್ಚಿದ್ರೆ ದರ್ಗಾದವ್ರಿಗೆ ಅದಕ್ಕೂ ಏನೂ ಸಂಬಂಧ ಇಲ್ಲ. 54 ವಯಸ್ಸಿನಲ್ಲಿ ನಾನು ನೋಡಿದಿಲ್ಲ. ಈಗಷ್ಟೇ ಹಚ್ಚಬೇಕು ಅಂತ ಹೇಳ್ತಿದ್ದಾರೆ. ನನ್ನನ್ನು ಕೇಳಿದರೆ ಏರಿಸಿದ್ರೆ ಜಗಳ ಬರಬಾರ್ದು, ರಕ್ತಪಾತ ಆಗಬಾರ್ದು. ರಕ್ತಪಾತ ಆಗದ ಹಾಗೆ ಏರಿಸಿ. ಇದು ಏನು ಅಂತಂದರೆ ಸಂಪೂರ್ಣವಾಗಿ ರಾಜಕೀಯನೇ. ಎರಡು ಕಡೆವರೆಗೂ ರಾಜಕೀಯ ಮಾಡ್ತಿದ್ದಾರೆ. ಅದು ರಾಜಕೀಯ ಇಲ್ಲದೆ ಇದನ್ನು ಮಾರಬೇಕು. ನಮ್ಮ ಅಪ್ಪನ ಬಂದು 72 ವಯಸ್ಸಾಗುತ್ತೆ. ನಮ್ಮ ಅಪ್ಪನ ಹತ್ರ ಕೇಳಿದೆ, ನಮ್ಮ ಅಪ್ಪ ನಾನು ನೋಡಿದ್ದಿಲ್ಲ ಕಣೋ ಅಂತ ಹೇಳಿದ್ರು. ಈಗ ಇಲ್ಲಿರೋರು ಏನು ಹೇಳ್ತಿದ್ದಾರೆ? ಇಲ್ಲ ನಾವು ನೋಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಊರಲ್ಲಿ ಇದ್ದಾರಲ್ಲ, ಹಳೆ ಕಾಲದಲ್ಲಿ ಇರೋರಲ್ಲ, ಈ ನಾಟಾಮೆ ಬೇರೆಯವರು ಜನಗಳೆಲ್ಲ ಇಲ್ಲಿದ್ದಾರೆ. ಕಾವಲುಗಾರರು, ವೈರವಿ ಎಲ್ಲರೂ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏರಿಸಿದ್ದೆ ಅಂತ, ಅದರಿಂದ ಏರಿಸ್ಬೋದು ಅಂತ ಜನರು ಹೇಳ್ತಿದ್ದಾರೆ. ಒಂದು ಕಡೆಯವ್ರು ಬಂದು ಏರಿಸಬಾರ್ದು ಅಂತ ಹೇಳ್ತಿದ್ದಾರೆ. ಈಗ ಚುನಾವಣೆ ಬರ್ತಿದೆ, ಅದರಲ್ಲಿ ದೀಪಸ್ತಂಭದ ಒಂದು ಇಶ್ಯೂ ಅಂತ ನೀವು ಅಂದ್ಕೊಳ್ತೀರಾ? ಇಲ್ಲ ಅಂತ ಅಂದ್ಕೊಳ್ತೀರಾ? ಇಲ್ಲ ಮ್ಯಾಮ್, ಅದು ಒಂದು ಇಶ್ಯೂ ಆಗೇ ಇರುತ್ತೆ. ಅದು ಹೇಗೆ ಅಂತ ಕೇಳಿದ್ರೆ, ಹೆಚ್ಚಾಗಿ ಅದನ್ನು ಒಂದು ಇಶ್ಯೂ ಅಂತ ತಗೋಬೋದು, ಅದನ್ನು ತಗೊಳ್ಳದೇ ಇರೋರು ತಗೋಬೋದು. ಎರಡು ಕಡೆಯವರು ಇದ್ದಾರೆ. ಹಿಂದೂ ಧರ್ಮದ ಗ್ರೂಪ್ಸ್ ಬಂದು ಇಲ್ಲಿ ಹಚ್ಚಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಹಿಂದೂ ಮಕ್ಕಳ ಕಕ್ಷಿ ಅವರು ಬಂದು ಹಚ್ಚಬೇಕು ಅಂತಿದ್ದಾರೆ. ನನ್ನಂಥ ಸೌಹಾರ್ದವಾದಿ ಎಂದಿನಂತೆ ಹಚ್ಚುವ ಜಾಗದಲ್ಲಿ ಹಚ್ಚಬೇಕು, ಆದರೆ ಸೌಹಾರ್ದವಾದಿಗಳು ಅಂತ ಹೇಳ್ತೀವಿ. ಇದು ಸಮುದಾಯದೊಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಕೆರಳಿಸಬಾರ್ದಂಥ ಒಂದು ವಿಷಯ. ಯಾಕೆಂದರೆ ಶತಮಾನಗಳಿಂದ ಎರಡು ಸಮುದಾಯಗಳು ಒಟ್ಟಿಗೆ ವಾಸಿಸುತ್ತಿವೆ ಮತ್ತು ಇದನ್ನೀಗ ಒಂದು ಪ್ರಮುಖ ರಾಜಕೀಯ ವಿಷಯವನ್ನಾಗಿ ಮಾಡಲು ಯಾವುದೇ ಕಾರಣವಿಲ್ಲ ಎಂದು ಅವರು ಹೇಳ್ತಾರೆ. ತಮಿಳುನಾಡು ಬಹುಶಃ ಭಾರತದಲ್ಲೇ ಅತ್ಯಂತ ಬಹಿರಂಗವಾಗಿ ಹಿಂದೂ ಆಚರಣೆಗಳನ್ನು ಅನುಸರಿಸುವ ರಾಜ್ಯವಾಗಿದೆ. ಈ ಎಲ್ಲ ಹಿಂದೂ ಆಚರಣೆ, ಈ ಎಲ್ಲ ಹಿಂದೂ ಅನುಯಾಯಿಗಳು, ಹಿಂದೂ ದೇವತೆಗಳು ಮತ್ತು ನಂಬಿಕೆಗಳ ಈ ಎಲ್ಲ ಗೋಚರ ಚಿಹ್ನೆಗಳೊಂದಿಗೆ ಇದು ಅತ್ಯಂತ ಸೌಹಾರ್ದಯುತ ರಾಜ್ಯವಾಗಿದೆ. ತಿರುಪುರಂಕುಂಡ್ರನ್ನಲ್ಲಿ ಅಸಮಾಧಾನವನ್ನು ಕೆರಳಿಸುವುದು ದೊಡ್ಡ ಮಟ್ಟದಲ್ಲಿ ವಿಫಲವಾಗಿದೆ. ಹೀಗೆ ಹೇಳ್ತಾರೆ ತಿರುಪುರಂಕುಂಡ್ರನ್ನ MLA ADMK MLA ಶ್ರೀ ರಾಜನ್ ಚೆಲ್ಲಪ್ಪ. ತಮಿಳು ಹಬ್ಬಗಳು ಇದ್ದಾಗ, ಅಂದರೆ ಹಿಂದೂ ಹಬ್ಬಗಳು, ರಂಜಾನ್ ತಿಂಗಳಿನಲ್ಲಿ ನಾವು ನಡೆಸುವ ಇಫ್ತಾರ್ ಸಮಾರಂಭಗಳಲ್ಲಿ ಅವರು ಭಾಗವಹಿಸ್ತಾರೆ. ನಾನು ಪ್ರತಿ ವರ್ಷ ಆಯೋಜಿಸ್ತೇನೆ. ಆದರೆ ಅವುಗಳಲ್ಲಿ ಪ್ರತಿಯೊಂದನ್ನು ನಾವು ಸಮತ್ವ ನೋನ್ಗು ನಿಗಲ್ಚಿ ಎಂದು ಕರೆಯುತ್ತೇವೆ. ಮತ್ತು ನಮ್ಮಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ, ಒಬ್ಬ ಹಿಂದೂ ಪೂಜಾರಿ ಮತ್ತು ಇಮಾಮ್ಗಳು ಮತ್ತು ತಮ್ಮ ಉಪವಾಸವನ್ನು ಮುರಿಯುತ್ತಿರುವ ಸಾಮಾನ್ಯ ಜನರು ಇರುತ್ತಾರೆ. ಮತ್ತು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡುತ್ತೇವೆ. ಅದು ಮುಂದುವರಿಬೇಕೆಂತ ನಾವು ಬಯಸ್ತೇವೆ.